ಏನೋ ಸರಿ ಇಲ್ಲ. ಏನೋ ಸರಿ ಇಲ್ಲ ಅಲ್ವಾ? ಏನ್ ಸರಿ ಇಲ್ಲ? ಏನೋ ಸರಿ ಇಲ್ಲ ಅಂದ್ರೆ ಆಗುತ್ತಾ? ಅಂದ್ರೆ ಶುರು ಮಾಡೋದೇ ಸರಿ ಅನ್ಸುತ್ತೆ. ಹಾಗಾದ್ರೆ ಶುರು ಮಾಡೇ ಬಿಡೋಣ ಅಲ್ವಾ ಎಂದುಕೊಂಡು ಮುಖ್ಯ ವಾಹಿನಿಯ ಶಿಕ್ಷಣಕ್ಕೆ ಒತ್ತು ಕೊಡುತ್ತಾ ನಾಯಕತ್ವ, ಸಹಕಾರ ಮನೋಭಾವ, ಪ್ರಕೃತಿಯೊಡನೆ ಹೊಂದಾಣಿಕೆ ಮೂಡಿಸಲು ಹೊರಟಿದೆ ಅರಿವು ಬಳಗ. ಬಾಲ್ಯವನ್ನ ಅನುಭವಿಸ್ತಾ ಆನಂದಿಸ್ತಾ ಶಿಕ್ಷಣ ಅಂತ ಅನ್ನೋದು ಬೇಸರದ ಸಂಗತಿ ಆಗದೆ, ಶಿಕ್ಷಣ ಅಂತ ಅನ್ನೋದು ಒತ್ತಡದ ಸಂಗತಿ ಆಗದೆ ಬೆಳೆಯುವ ರೀತಿಯೊಳಗೆ ನಮ್ಮ ಶಾಲೆಯ ವಾತಾವರಣವನ್ನು ರೂಪಿಸಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ನಮ್ಮದು ಆದಷ್ಟು ಮಗು ಸ್ನೇಹಿಯಾದಂತಹ, ಪರಿಸರ ಸ್ನೇಹಿಯಾದಂತಹ ಒಂದು ಶಾಲಾ ವಾತಾವರಣವನ್ನು ನಿರ್ಮಿಸಿಕೊಳ್ಳುವಂತಹ ಒಂದು ಪ್ರಯತ್ನ. ನಮ್ಮಂತೆ ಚಿಂತಿಸಿ ಈಗಾಗಲೇ ತೊಡಗಿಸಿಕೊಂಡ ಸಾಧಕ ಶಾಲೆಗಳಿಗೆ ಭೇಟಿ ನೀಡಿ ಅವರ ಅನುಭವವನ್ನೇ ಬುನಾದಿ ಮಾಡಿಕೊಳ್ಳಲು ಬಯಸಿದ ಅರಿವು ತಂಡ ಕರ್ನಾಟಕ ಮತ್ತು ನೆರೆ ರಾಜ್ಯಗಳಿಗೆ ಹೋದಾಗ ಶಿರಸಿ ನಗರದ ಹೊರವಲಯದ ಸುಂದರ ಪರಿಸರದಲ್ಲಿ ಚಂದನ ಶಾಲೆ, ಶಾಲಾ ಚಟುವಟಿಕೆಯ ಜೊತೆಗೆ ಸಾಮಾಜಿಕ ಬದಲಾವಣೆಗೆ ತುಡಿಯುತ್ತಾ ಶಿರಸಿಯ ಸಮಾಜವನ್ನು ತೊಡಗಿಸಿಕೊಂಡು ಬೆಳೆದಿದೆ ನೋಡು. ಆಂಧ್ರದ ಚಿನ್ನಕೊತ್ತಪಲ್ಲಿ ಹತ್ತಿರವಿರುವ ಒಣ ಪ್ರದೇಶವನ್ನು ಟಿಂಬಕ್ಟು ಕಲೆಕ್ಟಿವ್ ಹಸಿರಾಗಿಸಿದೆ. ಸುತ್ತಲಿನ ರೈತರಿಗೆ ನೈಸರ್ಗಿಕ ಕೃಷಿಯ ತಿಳುವಳಿಕೆ ನೀಡಿ ಬದುಕನ್ನು ಹಸನಾಗಿಸಿದೆ. ಸ್ಥಳೀಯ ಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಕಲೆ, ವೃತ್ತಿ ಶಿಕ್ಷಣಗಳನ್ನು ಕಲಿಸುತ್ತಾ ಬದುಕುವ ರೀತಿಯನ್ನು ಕಲಿಸುತ್ತಿದೆ. ಕನ್ನಡ ಮಾಧ್ಯಮದಲ್ಲಿ ಕಳೆದ 10 ವರ್ಷಗಳಿಂದ ಯಶಸ್ವಿಯಾಗಿ ಶಾಲೆಯನ್ನು ನಡೆಸುತ್ತಾ ಬಂದಿದೆ ಧಾರವಾಡದ ಬಾಲಬಳಗ. ಡಾಕ್ಟರ್ ಸಂಜೀವ ಕುಲಕರ್ಣಿ ದಂಪತಿಗಳ ಕನಸಿನ ಕೂಸು ಇಂದು ಮಾದರಿಯಾಗಿ ಬೆಳೆದಿದೆ. ಹುಬ್ಬಳ್ಳಿ, ಧಾರವಾಡ ಮಹಾನಗರಗಳ ಪ್ರತಿಷ್ಠಿತ ಶಾಲೆಯಾಗಿ ಅರಳಿದೆ. ಹೇಗಿದೆಯೋ ಹಾಗೇ ನಮಗೆ ಅನುಕೂಲ ಆಗೋ ಹಾಗೆ ಬಳಕೆ ಮಾಡಿಕೊಳ್ಳೋದೇ ಪರಿಸರ ಸ್ನೇಹ. ಇದು ಸುಳ್ಯದ ಸ್ನೇಹ ಶಾಲೆಯ ಸಿದ್ಧಾಂತ. ದಾಮ್ಲೆ ದಂಪತಿಗಳ 15 ವರ್ಷಗಳ ಶ್ರಮ ಅಪಾರ ಜನಮನ್ನಣೆ ಗಳಿಸುವಂತೆ ಮಾಡಿದೆ. ಟೂರ್ ಹೊಡೆದ್ರೆ ಬೋರೆಲ್ಲ ಹೊರಟೋಗುತ್ತಲ್ವಾ ಅಂತಾನೆ ನಮ್ ಚಿರಂತ್. ಪ್ರತಿ ತಿಂಗಳು ಪ್ರವಾಸದ ಮೂಲಕ ಮಕ್ಕಳಿಗೆ ದೊರಕುತ್ತಿದೆ ಮನರಂಜನೆಯ ಮೂಲಕ ಶಿಕ್ಷಣ. ರೈಲ್ವೆ ಮ್ಯೂಸಿಯಂ, ಫಿಲೋಮಿನಾ ಚರ್ಚ್, ಸ್ನೇಕ್ ಶಾಮ್ ಅವರ ಮನೆ, ಶ್ರೀರಂಗಪಟ್ಟಣಕ್ಕೆ ರೈಲಿನಲ್ಲಿ ಪ್ರಯಾಣ, ಬರಡನಪುರದಲ್ಲಿ ಜಾತ್ರೆ, ಗೊಮ್ಮಟಗಿರಿಯಲ್ಲಿ ಬಾಹುಬಲಿಯ ಭವ್ಯತೆ, ಕಾರಂಜಿ ಕೆರೆಯಲ್ಲಿ ಪಕ್ಷಿ ಮತ್ತು ಚಿಟ್ಟೆ ವೀಕ್ಷಣೆ. ಟಿವಿಲಿ ಹುಳ ನೋಡಿದ್ರೆ ಗೊತ್ತಾಗಲ್ಲಪ್ಪ, ಕೈಯಲ್ಲಿ ಮುಟ್ ನೋಡಿದ್ರೇನೆ ಮಜಾ ಬರೋದು. ಕೆರೆ, ಕೊಳ, ಬೆಟ್ಟ, ಗುಡ್ಡ ಪುಸ್ತಕದಲ್ಲಿ ನೋಡಿದ್ರೆ ಸಾಲದು, ಹತ್ತಿ ಇಳಿದು ನೋಡ್ಬೇಕು, ಅನುಭವಿಸ್ಬೇಕು. ಇಷ್ಟು ದೊಡ್ಡ ಮರನ ನೀನ್ ಯಾವತ್ತಾದ್ರೂ ಮುಟ್ಟಿದ್ಯಾ? ನೀರಲ್ಲಿರುತ್ತೆ ಆಹಾರ, ಕಪ್ಪೆ, ಮೀನುಗಳು. ಹಾವು ಎಂದರೆ ಹೌಹಾರುವ ಸಾಮಾನ್ಯರ ಥರ ಅಲ್ಲ, ನಮ್ಮ ಅರಿವಿನ ಮಕ್ಕಳು. ತಾವೇ ಬೆಳೆಸಿದ ಸೊಪ್ಪು ತರಕಾರಿ ಅಂದ್ರೆ ರುಚಿಯೋ ರುಚಿ. ನಾನು ನೀನು ಫ್ರೆಂಡ್ಸ್ ಅಲ್ವಾ? ಹುಟ್ಟು ಹಬ್ಬಕ್ಕೆ ಗಿಡ ನೆಟ್ರಲ್ವಾ ಹುಟ್ಟು ಹಬ್ಬದ ಗಮ್ಮತ್ತು. ಎಷ್ಟೊಂದು ಕಪ್ಪೆ ನಿನ್ ಕೈ ಮೇಲೆ. ಹಿರಿಯರಿಗೂ ಮಕ್ಕಳಿಗೂ
ಅರಿವಿನ ಹಂಬಲ ಸಮಾನ. ಎಲ್ಲರಿಗಾಗಿ ನಡೆದ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಂಸಾಳೆ ಹಾಡು ನೃತ್ಯ ಮತ್ತು ಚಿತ್ರಕಲಾ ಸಂಭ್ರಮ, ಜಾನಪದ ಜಾದು, ಪವಾಡ ರಹಸ್ಯ ಬಯಲು, ಪಕ್ಷಿ ವೀಕ್ಷಣೆ, ಛಾಯಾಚಿತ್ರ ಪ್ರದರ್ಶನ, ತಮಟೆ ನಗಾರಿ ಕಾರ್ಯಕ್ರಮ, ಮಕ್ಕಳ ಸಂಭ್ರಮ, ರಾಜ್ಯೋತ್ಸವ ಸಡಗರ, ತಾಳಮದ್ದಲೆ ಕಾರ್ಯಕ್ರಮ, ಅಂಗದ ಸಂಧಾನ, ಕ್ರಿಯಾತ್ಮಕ ಶಿಕ್ಷಣದ ವಿಚಾರಗೋಷ್ಠಿ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಬೆಳೆಯುತ್ತಾ ಶಿಶು ವಿಹಾರದಿಂದ ಪ್ರಾಥಮಿಕ, ಪ್ರೌಢಶಾಲೆ, ಪಿಯು, ಪದವಿ ಕಾಲೇಜುಗಳ ಹಂತ ದಾಟಿ ಡೀಮ್ಡ್ ಯೂನಿವರ್ಸಿಟಿಯ ಡ್ರೀಮ್ ನಮ್ಮದು. ಶಿಕ್ಷಕರಿಗೆ ಶಿಕ್ಷಣ ಸಂಪನ್ಮೂಲದ ಸಾಮಗ್ರಿಗಳ ಒದಗಿಸುವಿಕೆ, ವ್ಯಕ್ತಿತ್ವ ನಿರ್ಮಾಣದ ಕಾರ್ಯಾಗಾರಗಳು, ಭಾಷಾ ಕಲಿಕೆ, ಸಾಂಸ್ಕೃತಿಕ ಅರಿವಿನ ಕಾರ್ಯಕ್ರಮಗಳು, ಪುಸ್ತಕ ಪ್ರಕಟಣೆ, ವಿದ್ಯಾನಗರದ ಬಡಾವಣೆಯ ನಡುವೆ ವೈಜ್ಞಾನಿಕವಾಗಿ ಸಸ್ಯಗಳ ಬೆಳವಣಿಗೆ, ಮಳೆ ನೀರಿನ ಕೃಷಿ, ಎಲ್ಲರ ಎಲ್ಲಾ ಒಳ್ಳೆ ಕನಸನ್ನು ಎಲ್ಲಾ ಸೇರಿ ಸಾಕಾರಗೊಳಿಸೋಣ ಬನ್ನಿ. ಕೈ ಜೋಡಿಸಿ. ಅರಿತರೆ ಬಾಳು, ಮರೆತರೆ ಹಾಳು. ಅರಿವೇ ಪರಮಗುರು. ಎಲ್ಲರಿಗೂ ನಮಸ್ಕಾರ.